ಪೋಷಕರು ಈ ಸ್ಟೋರಿನ ನೋಡಲೇಬೇಕು. ಈ ವರ್ಷದಿಂದ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ಹೊಸ ರೂಲ್ಸ್ ಇರುತ್ತೆ. ಮಕ್ಕಳನ್ನ ಶಾಲೆಗೆ ಸೇರ್ಪಡೆ ಮಾಡೋದಕ್ಕೆ ಈ ವರ್ಷದಿಂದ ಹೊಸ ವಯಸ್ಸಿನ ಮಾನದಂಡ ತರಲಾಗಿದೆ. 2025-26ನೇ ಶೈಕ್ಷಣಿಕ ಸಾಲಿನಿಂದ ಹೊಸ ವಯಸ್ಸಿನ ಮಾನದಂಡ ಕಡ್ಡಾಯ ಮಾಡಲಾಗಿದೆ. ಇದರ ಪ್ರಕಾರ ಒಂದು ದಿನ ಕಡಿಮೆ ಆದರೂ ನಿಮ್ಮ ಮಗುವಿನ ಅಡ್ಮಿಷನ್ ನೀವು ಅಂದ್ಕೊಂಡ ಕ್ಲಾಸ್ಗಳಿಗೆ ಆಗಲ್ಲ. ನಿಮ್ಮ ಮಗು ಶಾಲೆಗೆ ದಾಖಲಾಗೋದಕ್ಕೆ ಎಷ್ಟು ವಯಸ್ಸಿರಬೇಕು ಗೊತ್ತಾ? ಹೊಸ ರೂಲ್ಸ್ ಏನು ಹೇಳುತ್ತೆ ಮತ್ತು ಇದನ್ನು ಮ್ಯಾಂಡೇಟ್ರಿ ಯಾಕೆ ಮಾಡಿದ್ದಾರೆ ಎಲ್ಲದ್ರ ಬಗ್ಗೆ ಈಗ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೊ ಸ್ಕೂಲ್ ದಾಖಲಾತಿಯ ಮಾನದಂಡದ ಡೀಟೇಲ್ಸ್ ಇದು. ಈ ವರ್ಷದಿಂದ 1ನೇ ತರಗತಿಗೆ ಮಗು ದಾಖಲಾತಿ ಆಗಬೇಕಾದ್ರೆ ಕಡ್ಡಾಯವಾಗಿ 6 ವರ್ಷ ತುಂಬಿರಬೇಕು. ಇದು ಫಸ್ಟ್ ಸ್ಟ್ಯಾಂಡರ್ಡ್ಗೆ. 6 ವರ್ಷಕ್ಕೆ ಒಂದೇ ಒಂದಿನ ಕಡಿಮೆ ಆದರೂ ದಾಖಲಾತಿ ಅಡ್ಮಿಷನ್ ಸಾಧ್ಯ ಇಲ್ಲ. LKG ದಾಖಲಾತಿ ಆಗಬೇಕಾದ್ರೆ ಕಡ್ಡಾಯವಾಗಿ 4 ವರ್ಷ ತುಂಬಿರಬೇಕು. ಈ ಹಿಂದೆ ಎಲ್ಲ 3 ವರ್ಷ, 3.25 ವರ್ಷ, 3.5 ವರ್ಷಕ್ಕೆಲ್ಲ ಸೇರಿಸ್ಬೋದಾಗಿತ್ತಲ್ಲ, ಆ ಥರದ ಅಡ್ಮಿಷನ್ ಎಲ್ಲ ಈಗ ಆಗಲ್ಲ. ಒಂದು ದಿನ ಕಡಿಮೆ ಆದರೂ ಕೂಡ ನೀವು ಅಡ್ಮಿಷನ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ವಯಸ್ಸಿನ ನಿಯಮ ಪ್ರಸಕ್ತ ಸಾಲಿನಿಂದ ಅನುಷ್ಠಾನಕ್ಕೆ ಬರ್ತಾ ಇದೆ. ಸರ್ಕಾರಿ, ಖಾಸಗಿ ಸೇರಿ ಎಲ್ಲ ಶಾಲೆಗಳಿಗೆ ಈ ನಿಯಮ ಜಾರಿಗೆ ಬರುತ್ತೆ. ಎಲ್ಲರಿಗೂ ಇದು ಅನ್ವಯ. ಅನುದಾನ ರಹಿತ, ಅನುದಾನದಿಂದ ಕೂಡಿರೋದು ಎಲ್ಲ ರೀತಿಯಾದಂತಹ ಶಾಲೆಗಳಿಗೆ ವಯಸ್ಸಿನ ನಿಯಮವನ್ನು ಎಲ್ಲ ಶಾಲೆಗಳು ಕಡ್ಡಾಯವಾಗಿ ಪಾಲಿಸಬೇಕು. ಮಗುವಿಗೆ ಸಂಬಂಧಪಟ್ಟಂತೆ ಬರ್ತ್ ಸರ್ಟಿಫಿಕೇಟನ್ನು ಅಡ್ಮಿಷನ್ ಪ್ರಾಸೆಸ್ನಲ್ಲಿ ತೆಗೆದುಕೊಂಡು ಅದರ ಪ್ರಕಾರ ಆ್ಯಕ್ಟ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನೋದನ್ನು ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆಗಳಿಗೆ ಕೊಟ್ಟಿದೆ. ಶಿಕ್ಷಣ ಇಲಾಖೆ ಅದನ್ನು ಎಲ್ಲ ಶಾಲೆಗಳಿಗೆ ಕೊಟ್ಟಿದೆ. ಸೊ ಅಡ್ಮಿಷನ್ ಮಾಡಬೇಕಾದ್ರೆ ಎಲ್ಲ ವಿಚಾರಗಳನ್ನ ನೆನಪಲ್ಲಿಟ್ಕೊಳ್ಳಿ.